ನಮಸ್ಕಾರ ಎನ್ಆರ್ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ಚಿಕ್ಕಮಗಳೂರು ಉಡುಪಿ ಜಿಲ್ಲೆಯ ಒಂದು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾದಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಒಂದು ವಿಜಯ ಮಾಲೆಯನ್ನು ಹೊತ್ತಿದ್ದಾರೆ. ಈ ಒಂದು ನಿಮಿತ್ತವಾಗಿ ಒಂದು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನಲ್ಲಿ ಅರಮನೆ ಆವರಣದಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಅದೇ ರೀತಿ ಇದರಲ್ಲಿ ಹಾಗೆ ಅಜ್ಜಂಪುರ ತಾಲೂಕಿನ ಹಣ್ಣೆ ಗ್ರಾಮದಲ್ಲಿ ಇರುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಸಂದರ್ಭದಲ್ಲಿ ಬರುವಂತಹ ಹಾದಿಯಲ್ಲಿ ಸಮೀಪದಲ್ಲಿರುವಂತಹ ಸೊಕ್ಕೆಯ ಒಂದು ಪ್ರೌಢಶಾಲೆಗೆ ನೂತನ ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಒಂದು ಭೇಟಿ ನೀಡಿ ಮಕ್ಕಳ ಒಂದು ಇದ್ರ ಬಗ್ಗೆ ಶಿಕ್ಷಣದ ಬಗ್ಗೆ ಒಂದು ಮಾಹಿತಿಯನ್ನ ಪಡೆದುಕೊಂಡ್ರು. ನೂತನ ಸಂಸದರಿಗೆ ಶಾಲೆಯ ವತಿಯಿಂದ ಒಂದು ಸನ್ಮಾನವನ್ನು ಸಹ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಅವರು ಮಾತನಾಡುತ್ತಾ ಎಲ್ಲರಿಗೂ ನನಗೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮತವನ್ನು ನೀಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸಿದರು. ಹಾಗೆ ಈ ಒಂದು ಸಂದರ್ಭದಲ್ಲಿ ಎನ್ಆರ್ ಟಿವಿ ಬಳಗದ ವತಿಯಿಂದ ಸಹ ಅವರಿಗೆ ನೂತನ ಸಂಸದರಾದಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಅಭಿನಂದನೆಯನ್ನು ಸಹ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದಂತಹ ಡಿ.ಎಸ್. ಸುರೇಶ್ ಅವರು, ಕೆ.ಆರ್. ಆನಂದಪ್ಪ, ಶಂಭೈನೂರು ಆನಂದಪ್ಪ, ಕಲ್ಮಡಪ್ಪ ಇತರ ಪ್ರಮುಖರು ಸಹ ಈ ಒಂದು ಸಮಾರಂಭದಲ್ಲಿ ಹಾಜರಿದ್ದರು. ಸಮಾಜದಲ್ಲಿ ಆಗು ಹೋಗುಗಳ ಬಗ್ಗೆ ಹಾಗೂ ಜನರಿಗೆ ತಿಳುವಳಿಕೆ ನೀಡುವ ಬಗ್ಗೆ, ಹಾಗೆ ಜನರಿಗೆ ಒಂದು ಪ್ರದೇಶದ ಇನ್ನೊಂದು ಪ್ರದೇಶದ ಮಾಹಿತಿ ನೀಡುವಂತಹ ಒಂದು ಪತ್ರಿಕಾ ಮಿತ್ರರ ಒಂದು ದಿನಾಚರಣೆಯನ್ನು ಅಜ್ಜಂಪುರದ ತಾಲೂಕು ಕಾರ್ಯನಿರತ ಪತ್ರಿಕಾ ಸಂಘದ ವತಿಯಿಂದ ಮುಂದಿನ ತಿಂಗಳು 6ನೇ ತಾರೀಕು ಹಮ್ಮಿಕೊಳ್ಳಲಾಯಿತು. ಇದರ ನಿಮಿತ್ತವಾಗಿ ಒಂದು ತರೀಕೆರೆ ತಾಲೂಕಿನ ಶಾಸಕರನ್ನ ಈ ಒಂದು ಸಭೆಗೆ ಆಹ್ವಾನವನ್ನು ನೀಡಲಾಯಿತು. ಈ ಒಂದು ಸಂದರ್ಭದಲ್ಲಿ ಅಜ್ಜಂಪುರದ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಣ್ಣ ಅವರವರು ಹೇಳುತ್ತಾ, ಈ ಒಂದು ಕಾರ್ಯಕ್ರಮವನ್ನು ನಾವು ಜುಲೈ 6ನೇ ತಾರೀಕು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಒಂದು ಶಾಸಕರನ್ನ ಒಂದು ಕಾರ್ಯಕ್ರಮ ಉದ್ಘಾಟನೆ ಆಗಮಿಸುವಂತೆ ಒಂದು ಮನವಿಯನ್ನ ಮಾಡಿಕೊಡ್ತಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಶಾಸಕರಂತ ಜಿ.ಎಸ್. ಶ್ರೀನಿವಾಸ್ ಅವರು ಅನುಮತಿಯನ್ನು ಸಹ ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಜುಲೈ 6ನೇ ತಾರೀಕು ನಡೀತಿದೆ ಎಂದು ಶಿವಣ್ಣನವರು ತಿಳಿಸಿದ್ದಾರೆ.